ಮಂಗಳೂರಿನ ಕುಡುಪು ಗುಂಪು ಹತ್ಯೆ ಪ್ರಕರಣಕ್ಕೆ 1 ವರ್ಷ. ರಾಜ್ಯದಲ್ಲಿ ದಾಖಲಾದ ಪ್ರಥಮ ಗುಂಪು ಹತ್ಯೆ ಪ್ರಕರಣ ಇದು. ಅಶ್ರಫ್ ಕುಟುಂಬಕ್ಕೆ ಇನ್ನೂ ಸಿಗದ ನ್ಯಾಯ, ಈವರೆಗೂ ಪರಿಹಾರ ನೀಡದ ರಾಜ್ಯ ಸರ್ಕಾರ, ಕಠಿಣ ಶಿಕ್ಷೆಗೆ ಕುಟುಂಬಸ್ಥರ ಆಗ್ರಹ. ಕುಡುಪು ಗುಂಪು ಹತ್ಯೆ ಪ್ರಕರಣ ಅಂತಾನೆ ಗುರುತಿಸಲ್ಪಟ್ಟಿರುವ ಕೇರಳ ಮೂಲದ ಅಶ್ರಫ್ ಹತ್ಯೆ ಪ್ರಕರಣಕ್ಕೆ ಸೋಮವಾರ ಏಪ್ರಿಲ್ 27ಕ್ಕೆ 1 ವರ್ಷ ತುಂಬುತ್ತಾ ಇದೆ. ಕಳೆದ ವರ್ಷ ಏಪ್ರಿಲ್ 27ರ ಹಾಡಹಗಲೇ ನಗರದ ಹೊರವಲಯದ ಕುಡುಪುವಿನ ಭಟ್ರಕಲ್ಲುಟಿ ದೈವಸ್ಥಾನದ ಹಿಂಬದಿಯಲ್ಲಿರುವ ಮೈದಾನದಲ್ಲಿ ನಡೆದ ಈ ಭಯಾನಕ ಗುಂಪು ಹತ್ಯೆ ಪ್ರಕರಣ ರಾಜ್ಯದಲ್ಲೇ ನಡೆದ ಪ್ರಥಮ ಗುಂಪು ಹತ್ಯೆ ಪ್ರಕರಣವಾಗಿ ದಾಖಲಿಸಲ್ಪಟ್ಟಿತ್ತು. ಧಾರ್ಮಿಕ ಅಸಹಿಷ್ಣುತೆಯ ಕಾರಣಕ್ಕಾಗಿ ಉತ್ತರ ಭಾರತದಲ್ಲಿ ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಹತ್ಯೆಗೈಯುವ ಪ್ರಕರಣಗಳು ಆಗಾಗ ವರದಿಯಾಗುತ್ತೆ. ಆದರೆ ರಾಜ್ಯದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ನಡೆದ ಈ ಪ್ರಕರಣವನ್ನ ಪೊಲೀಸ್ ಇಲಾಖೆ ಅತ್ಯಂತ ವ್ಯವಸ್ಥಿತವಾಗಿ ಮುಚ್ಚಾಕೋಕೆ ಯತ್ನಿಸಿತ್ತು ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿತ್ತು. ಆದರೆ ಸಾಮಾಜಿಕ ಕಾರ್ಯಕರ್ತರು ನಡೆಸಿದ ಹೋರಾಟದ ಫಲವಾಗಿ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಬಹಳ ತಡವಾಗಿ ಪ್ರಕರಣವನ್ನ ದಾಖಲಿಸಿ ತನಿಖೆ ಆರಂಭಿಸಿತ್ತು. ಅದರಂತೆ ಪೊಲೀಸರು 23 ಮಂದಿಯನ್ನ ಆರೋಪಿಗಳು ಅಂತ ಗುರುತಿಸಿ 21 ಮಂದಿಯನ್ನ ಬಂಧಿಸಿದ್ರು. ಆ ಪೈಕಿ ವರ್ಷ ತುಂಬೋದ್ರೊಳಗೆ 17 ಮಂದಿ ಜಾಮೀನು ಪಡೆದು ಹೊರಬಂದಿದ್ದಾರೆ. ಒಬ್ಬನಿಗೆ ಜಾಮೀನು ಲಭಿಸದೇ ಇದ್ರೂ ಸೂಕ್ತ ಭದ್ರತೆಯನ್ನ ನೀಡದ ಕಾರಣ ಜೈಲಿನಲ್ಲಿದ್ದಾನೆ. ಇನ್ನೂ 3 ಜಾಮೀನು ಸಿಗದೆ ಜೈಲಿನಲ್ಲಿದ್ದಾರೆ. ಒಬ್ಬನಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಮತ್ತೋರ್ವ ಆರೋಪಿ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾನೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಿದೆ. ಜೂನ್ನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಆದರೆ ಗುಂಪು ಹತ್ಯೆಗೊಳಗಾದ ಅಶ್ರಫ್ ಕುಟುಂಬಕ್ಕೆ ಮಾತ್ರ ಇನ್ನೂ ನ್ಯಾಯ ಮರೀಚಿಕೆಯಾಗಿದೆ. ಸರ್ಕಾರದಿಂದ ಸೂಕ್ತ ಪರಿಹಾರವೂ ಸಿಕ್ಕಿಲ್ಲ. ಈ ಕುಟುಂಬದ ಸದಸ್ಯರು ನ್ಯಾಯಕ್ಕಾಗಿ ಮಂಗಳೂರು, ಬೆಂಗಳೂರಿಗೆ ಅಲ್ದಾಡ್ತಾನೆ ಇದ್ದಾರೆ. ವಾಮಂಜೂರು ಸಮೀಪದ ಕುಡುಪುವಿನ ಭಟ್ರಕಲ್ಲುಟಿ ದೈವಸ್ಥಾನದ ಹಿಂಬದಿಯ ಮೈದಾನದಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ದ ಗುಂಪು ಏಪ್ರಿಲ್ 27, 2025ರ ಸಂಜೆ 5:30ರ ವೇಳೆಗೆ ಅಮಾಯಕ ಯುವಕನನ್ನ ಥಳಿಸಿ ಕೊಂದು ಹಾಕಿತ್ತು. ಮರದ ರೀಪು, ಗಿಡಗಂಟಿಯಿಂದ ಮನಬಂದಂತೆ ಥಳಿಸಿ ಮುಖಕ್ಕೆ ಕಲ್ಲಿನಿಂದ ಜಜ್ಜಿ ಗುರುತು ಸಿಗದಂತೆ ಹೊಡೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಮುಖ, ಕೈಕಾಲಿಗೆ ಥಳಿಸಿದ್ದಲ್ಲದೆ ಮರ್ಮಾಂಗವನ್ನೂ ತುಳಿದಿದ್ರು. ಕೊಲೆಯಾದ ಅಮಾಯಕ ಯುವಕನನ್ನ ಆರಂಭದಲ್ಲಿ ಉತ್ತರ ಭಾರತ ಮೂಲದ ವಲಸೆ ಕಾರ್ಮಿಕ ಅಂತ ಭಾವಿಸಲಾಗಿತ್ತು. ಕೃತ್ಯ ನಡೆದು 24 ಗಂಟೆ ಕಳೆದ್ರೂ ಪೊಲೀಸರು ಘಟನೆಯನ್ನ ಲಘುವಾಗಿ ಪರಿಗಣಿಸಿ ಪ್ರಾಥಮಿಕ ಮಾಹಿತಿ ನೀಡೋಕೆ ಮೀನಾಮೇಷ ಎನಿಸಿದ್ರು. ಪೊಲೀಸರ ನಿಷ್ಕ್ರಿಯತೆ ಮತ್ತು ತಾರತಮ್ಯದ ವಿರುದ್ಧ ಕೆಲವು ಸಂಘಟನೆಗಳು ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಮುಖಂಡರು ಹೋರಾಟ ನಡೆಸಿದ ಫಲವಾಗಿ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಬಿಸಿ ಮುಟ್ಟಿಸಿದ ಬಳಿಕ ತನಿಖೆ ತೀವ್ರಗೊಂಡಿತ್ತು. ಬಳಿಕ ಈತ ಕೇರಳದ ವಯನಾಡಿನ ಸುಲ್ತಾನ್ ಬತ್ತೇರಿ ತಾಲೂಕಿನ ಪುಲ್ಪಳ್ಳಿ ಗ್ರಾಮದ ಪುಲ್ಪಳ್ಳಿ ಅಶ್ರಫ್ ಅಂತ ಗುರುತಿಸಲಾಗಿತ್ತು. ಈ ನಡುವೆ ಕೆಲವು ಮಾಧ್ಯಮಗಳು ಬಲಿಪಶು ಅಶ್ರಫ್ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಕ್ಕೆ ಆತನನ್ನ ಹೊಡೆದು ಕೊಂದಿದ್ದಾರೆ ಅಂತ ಹಸಿ ಸುಳ್ಳನ್ನ ಹರಿಬಿಟ್ಟಿತ್ತು. ಆಮೇಲೆ ಸ್ವತಃ ಅವತ್ತಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರೇ ಅಶ್ರಫ್ ಅಂತಹ ಯಾವುದೇ ಘೋಷಣೆ ಕೂಗಿರ್ಲಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಆರೋಪಿಯಿಂದಲೇ ದೂರು. 2025ರ ಏಪ್ರಿಲ್ 27ರ ಸಂಜೆ 5:30ಕ್ಕೆ ಸಂತೋಷ್ ಯಾನೆ ನಟೇಶ್ ಕುಮಾರ್ ರೊಂದಿಗೆ ಕುಡುಪು ಭಟ್ರಕಲ್ಲುಟಿ ದೈವಸ್ಥಾನದ ಹಿಂಬದಿಯಲ್ಲಿರುವ ಮೈದಾನ ಕಡೆಗೆ ಹೋಗುವ ಮಣ್ಣು ರಸ್ತೆಯಲ್ಲಿ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಅಪರಿಚಿತ ವ್ಯಕ್ತಿಯೊಬ್ಬನ ಶವ ಕಂಡು ಬಂದಿದೆ. ಈ ವ್ಯಕ್ತಿ ಯಾವುದೋ ನಶೆಯಲ್ಲಿ ಬಿದ್ದು ಗಾಯಗಳುಂಟಾಗಿ ಅಥವಾ ಯಾರೊಂದಿಗೋ ಗಲಾಟೆ, ಉರುಳಾಟದಿಂದ ಗಾಯಗೊಂಡು ಸ್ಥಳದಲ್ಲಿ ಬಿದ್ದು ಮೃತಪಟ್ಟಿರಬಹುದು. ಈ ವ್ಯಕ್ತಿಯ ಸಾವಿನ ಬಗ್ಗೆ ಅನುಮಾನ ಉಂಟಾಗ್ತಿದೆ ಅಂತ ಮಂಜುನಾಥ್ ಅನ್ನುವಾತ ದೂರು ನೀಡಿದ್ದ. ಅದರಂತೆ ಪೊಲೀಸರು ಅಸಹಜ ಪ್ರಕರಣವನ್ನ ದಾಖಲಿಸಿದ್ರು. ದೂರು ನೀಡಿದ ವ್ಯಕ್ತಿನೇ ಆರೋಪಿಗಳ ಪೈಕಿ ಒಬ್ಬನಾಗಿದ್ದ ಅನ್ನೋದು ಪೊಲೀಸರಿಗೆ ತಿಳಿದಿತ್ತು ಅನ್ನೋ ಆರೋಪನೂ ಕೇಳಿಬಂದಿತ್ತು. ಸಾಮಾಜಿಕ ಹೋರಾಟಗಾರರ ಸತತ ಪ್ರಯತ್ನದ ಬಳಿಕ ದೀಪಕ್ ಅನ್ನೋರು ನೀಡಿದ ದೂರಿನಂತೆ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿದ್ರು. ಗುಂಪು ಹಲ್ಲೆ, ಕೊಲೆ ಮೊದಲ ಕೇಸು. ದೇಶಾದ್ಯಂತ ಬಿಎನ್ಎಸ್ ಕಾಯ್ದೆ ಜಾರಿಯಾದ ಬಳಿಕ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಡೆದ ಗುಂಪು ಹಲ್ಲೆ, ಕೊಲೆ ಮೊದಲ ಪ್ರಕರಣ ಇದಾಗಿದೆ. ಆರೋಪಿಗಳ ವಿರುದ್ಧ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 37/2025 ಕಲಂ 102(2), 103(2), 189(2), 190, 191(1), 191(3), 115(2), 240 ಭಾರತೀಯ ನ್ಯಾಯ ಸಂಹಿತೆ 2023ರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿತ್ತು. 21 ಆರೋಪಿಗಳ ಬಂಧನ. ಹತ್ಯೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕುಡುಪು ಆಸುಪಾಸಿನ ಸಚಿನ್ ಟಿ, ದೇವದಾಸ್ ಅಂಚನ್, ಮಂಜುನಾಥ್, ನಟೇಶ್ ಕುಮಾರ್ ಯಾನೆ ಸಂತೋಷ್, ದೀಕ್ಷಿತ್ ಕುಮಾರ್, ವಿವಿಎನ್ ಅಲ್ವರೀಸ್, ಶ್ರೀರಥ ಧನುಷ್, ಕಿಶೋರ್ ಕುಮಾರ್, ರಾಹುಲ್, ಪ್ರದೀಪ್ ಕುಮಾರ್, ಮನೀಶ್ ಶೆಟ್ಟಿ, ಸಾಯಿದೀಪ್, ಸಂದೀಪ್ ಬಸವರಾಜ್, ದೀಕ್ಷಿತ್ ಯಾನೆ ಮುನ್ನಾ, ಅನಿಲ್, ಯತಿರಾಜ್ ಯಾನೆ ಯತಿನ್, ಆದರ್ಶ್ ಪಂಡಿತ್, ಸಚಿನ್ ಕೆ ಸುಶಾಂತ್, ಅನಿಲ್ ಕುಮಾರ್ ಸಹಿತ 21 ಮಂದಿಯನ್ನ ಬಂಧಿಸಿದ್ರು. ಆರೋಪಿ ರವೀಂದ್ರ ನಾಯಕ್ ನಿರೀಕ್ಷಣಾ ಜಾಮೀನು ಪಡೆದಿದ್ದ. ನಿತೇಶ್ ಅನ್ನುವಾತ ತಲೆಮರೆಸಿಕೊಂಡಿದ್ದಾನೆ. ವಿಶೇಷ ಸರ್ಕಾರಿ ಅಭಿಯೋಜಕರ ನೇಮಕ.
ಪ್ರಕರಣಕ್ಕೆ ಸಂಬಂಧಿಸಿ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ವಾದಿಸಲು ಶಿವಪ್ರಸಾದ್ ಆಳ್ವರನ್ನ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ರಾಜ್ಯ ಸರ್ಕಾರ ನೇಮಿಸಿತ್ತು. ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ಕೋಮು ಸೂಕ್ಷ್ಮ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವನ್ನ ಹೈಕೋರ್ಟ್ನಲ್ಲಿ ಪ್ರತಿನಿಧಿಸಲು 5 ಒಳಗೊಂಡ ಕಾನೂನು ಅಧಿಕಾರಿಗಳ ಸಮಿತಿಯನ್ನು ರಚಿಸಿ ರಾಜ್ಯ ಗೃಹ ಇಲಾಖೆ ಮಹತ್ವದ ಆದೇಶ ಹೊರಡಿಸಿತ್ತು. ಅಶ್ರಫ್ನನ್ನ ಗುಂಪೊಂದು ಥಳಿಸಿ ಕೊಂದು ಇಂದಿಗೆ 1 ವರ್ಷವಾಗಿದೆ. ಆ ನೋವು ಇನ್ನೂ ಮಾಸಿಲ್ಲ. ಕಳೆದ 1 ವರ್ಷದಿಂದ ನಾವು ನ್ಯಾಯಕ್ಕಾಗಿ ಅಲ್ದಾಡ್ತಾನೆ ಇದ್ದೀವಿ. ನಮ್ಗೆ ನ್ಯಾಯ ದೊರಕಿಸ್ಕೊಡೋಕೆ ಇಡೀ ಕೇರಳವೇ ಒಗ್ಗೂಡಿ ನಿಲ್ಲತ್ತೆ ಅಂತ ಮಲಯಾಳಿಗಳಾಗಿ ನಾವು ಭಾವಿಸಿದ್ವಿ. ಆದರೆ ಕೇರಳ ಸರ್ಕಾರ ಅಥವಾ ಇತರ ಚುನಾಯಿತ ಪ್ರತಿನಿಧಿಗಳಿಂದ ಯಾವುದೇ ಗಮನಾರ್ಹ ಪ್ರಯತ್ನ ನಡೆಯದೇ ಇರುವುದು ತೀವ್ರ ಬೇಸರದ ಸಂಗತಿಯಾಗಿದೆ. ಕರ್ನಾಟಕ ಸರ್ಕಾರದ ಮೇಲೆ ಅಗತ್ಯ ಒತ್ತಡ ಹೇರುವಲ್ಲಿ ಕೇರಳ ಸರ್ಕಾರ ವಿಫಲವಾಗಿದೆ. ಕರ್ನಾಟಕ ಸರ್ಕಾರದಿಂದ ನಮಗೆ ನಿರೀಕ್ಷಿತ ನ್ಯಾಯ ಸಿಕ್ಕಿಲ್ಲ, ಸೂಕ್ತ ಪರಿಹಾರವೂ ಸಿಕ್ಕಿಲ್ಲ. ಪ್ರಕರಣವನ್ನ ತ್ವರಿತಗತಿ ನ್ಯಾಯಾಲಯಕ್ಕೆ ವರ್ಗಾಯಿಸಿ ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕಿದೆ. ವಿಚಾರಣೆ ಪೂರ್ಣಗೊಳ್ಳುವವರೆಗೆ ಆರೋಪಿಗಳನ್ನ ಕಸ್ಟಡಿಯಲ್ಲಿ ಇರಿಸಬೇಕು ಮತ್ತು ಗುಂಪು ಹಲ್ಲೆಗೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳನ್ನ ಆಡಳಿತ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಖಚಿತಪಡಿಸಿಕೊಳ್ಬೇಕು ಅಂತ ಒತ್ತಾಯಿಸಿ ನಾವು ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿದ್ದೇವೆ. ಈ ಹೋರಾಟ ಕೇವಲ ಅಶ್ರಫ್ಗಾಗಿ ಅಲ್ಲ, ಭಾರತದಾದ್ಯಂತ ಹರಡ್ತಾ ಇರುವ ಗುಂಪು ಹಲ್ಲೆಗಳ ವಿರುದ್ಧ ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟದ ಒಂದು ಭಾಗವಾಗಿದೆ. ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಳ್ಳುವುದನ್ನು ನಿಲ್ಲಿಸಿ ತನಿಖೆಯನ್ನ ಪೂರ್ಣಗೊಳಿಸುವ, ಪ್ರಕರಣವನ್ನ ತ್ವರಿತಗತಿಯ ನ್ಯಾಯಾಲಯಕ್ಕೆ ವರ್ಗಾಯಿಸುವ ಮತ್ತು ಅಶ್ರಫ್ಗೆ ಸಂಪೂರ್ಣ ನ್ಯಾಯ ಒದಗಿಸುವ ತಮ್ಮ ಸಾಂವಿಧಾನಿಕ ಜವಾಬ್ದಾರಿಯನ್ನ ಪೂರೈಸಬೇಕು ಅಂತ ಹತ್ಯೆಯಾದ ಅಶ್ರಫ್ನ ಕುಟುಂಬದ ಸದಸ್ಯರು ಒತ್ತಾಯಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸಾಬೀತಾಯಿತು ಭಯಾನಕ ಹಲ್ಲೆ. ಅಶ್ರಫ್ ಮೇಲೆ ಕ್ರೂರವಾಗಿ ಹಲ್ಲೆಗೈದಿರೋದು ಮರಣೋತ್ತರ ಪರೀಕ್ಷೆ ಮತ್ತು ವಿಧಿವಿಜ್ಞಾನ ವರದಿಗಳಲ್ಲಿ ಬಹಿರಂಗಗೊಂಡಿತ್ತು. ದೇಹ ಮತ್ತು ತಲೆಗೆ ಆದ ತೀವ್ರ ಗಾಯಗಳ ಪರಿಣಾಮವಾಗಿ ಮೆದುಳಿನಲ್ಲಿ ರಕ್ತಸ್ರಾವ ಮತ್ತು ಮೂತ್ರಪಿಂಡಕ್ಕೆ ಆಗಿದ್ದ ಗಾಯದಿಂದಾಗಿ ಅಶ್ರಫ್ ಸಾವನ್ನಪ್ಪಿರುವುದಾಗಿ ಮರಣೋತ್ತರ ವರದಿ ದೃಢಪಡಿಸಿದೆ. ಹಲ್ಲೆಯಿಂದ ಕಿಡ್ನಿಗೆ ತೀವ್ರ ಹಾನಿಯಾಗಿದ್ದು ಕೂಡ ಸಾವಿಗೆ ಕಾರಣ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯನ್ನ ಏಪ್ರಿಲ್ 28ರಂದು ವೆನ್ಲಾಕ್ ಆಸ್ಪತ್ರೆಯಲ್ಲಿ ದೇರಳಕಟ್ಟೆಯ ಕ್ಷೇಮ ಆಸ್ಪತ್ರೆಯ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಸಹಿತ ವಿಧಿವಿಜ್ಞಾನ ತಜ್ಞರ ಸಮ್ಮುಖದಲ್ಲಿ ನಡೆಸಲಾಗಿತ್ತು. ಅಶ್ರಫ್ರ ದೇಹದ ಹಲವು ಭಾಗಗಳಲ್ಲಿ ತೀವ್ರವಾದ ಗಾಯಗಳು ಕಂಡುಬಂದಿವೆ. ಹಲ್ಲೆಗೆ ಬಳಸಲಾಗಿತ್ತು ಅಂತ ಶಂಕಿಸಲಾದ 4 ಮರದ ಕೋಲುಗಳನ್ನು ಕೂಡ ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸಲಾಗಿತ್ತು. ಅಶ್ರಫ್ ದೇಹದ ಮೇಲೆ ಕಂಡುಬಂದ ಗಾಯಗಳ ಮಾದರಿ ಆ ಕೋಲುಗಳ ಗುಣಲಕ್ಷಣಗಳಿಗೆ ಹೊಂದಿಕೆ ಆಗತ್ತೆ ಅಂತ ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ವಿಧಿವಿಜ್ಞಾನ ತಜ್ಞೆ ಡಾಕ್ಟರ್ ರಶ್ಮಿ ಕೆಎಸ್ ವರದಿಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. എൻ്റെ കുട്ടി മരിച്ചിട്ട് 1 വർഷമായി. എൻ്റെ കുട്ടീനെ കാട്ടിയവർക്ക് ശിക്ഷയും കൊടുക്കണം, നല്ല ശിക്ഷയും കൊടുക്കണം, നീതിയും കിട്ടണം. ഇനി ഉമ്മാർക്കും ബാപ്പാർക്കും അങ്ങനത്തെ ഗതി ആർക്കും വരാതിരിക്കട്ടെ. അതിൻ്റെ ഒരു ദുഃഖം എത്ര ഉണ്ട്. എൻ്റെ കുട്ടി പിന്നെ ജോലി എടുക്കാൻ പോയതാണ്. കുപ്പിവെള്ളം കുടിച്ചെന്ന് പറഞ്ഞുകാണ്ട് എൻ്റെ കുട്ടീനെ പിന്നെ എന്നെ ആൾക്കൂട്ടം വന്നുകാണ്ട് എല്ലാവരും കൂടിങ്ങാണ്ട് എൻ്റെ കുട്ടീനെ കൊലപ്പെടുത്തി. പിന്നെ എൻ്റെ കുട്ടീനെ കാട്ടിയവർക്ക് നല്ല ശിക്ഷ കൊടുക്കണം. ശിക്ഷ കൊടുക്കും വേണം, ನೀತಿ കിട്ടും വേണം. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.